ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸೆಟ್ ದೋಸೆ ಮಾಡೋದನ್ನು ತೋರ್ಸಾತೀನಿ. ಬರ್ರಿ ಸೆಟ್ ದೋಸೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ನಾನು ಈ ಗ್ಲಾಸ್ಲಿ 2 ಗ್ಲಾಸ್ ರೇಷನ್ ಅಕ್ಕಿನ ತೊಗೊಂಡೇನಿ ನೋಡ್ರಿ. ಇಲ್ಲಿ ನಾ ಯಾವ ಗ್ಲಾಸ್ಲೆ ಅಕ್ಕಿ ತೊಗೊಂಡೇನಲ್ಲ ಅದ ಗ್ಲಾಸ್ಲೆನ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡೇನಿ. ಈಗ ಇದಕ್ಕೆ 1 ಚಮಚದಷ್ಟು ಮೆಂತೆ ಕಾಳು ಹಾಕ್ಕೊಂಡೆ. ನಾನು ಮೆಂತೆ ಕಾಳು ಹಾಕ್ಕೊಂಡು ಇವನ್ನ ನೀರು ಹಾಕಿ ಸ್ವಚ್ಛಗೆ ನಾನು ತೊಳ್ಕೊಂಡು ಒಂದು 5 ರಿಂದ 6 ತಾಸು ನೀರೊಳಗೆ ನೆನೆಕಕ್ಕೆ ಇಡ್ತೇನಂತ ಇವನ್ನ. ಸೊ 5 ರಿಂದ 6 ತಾಸು ಅಕ್ಕಿ ನೆನೆದ ಮೇಲೆ ನಾನು ನೀರು ಬಸದ ಇವನ್ನ ಸ್ವಚ್ಛಗೆ ಇನ್ನೊಂದು ಸಲ ತೊಳೆದ ಇಟ್ಕೊಂಡೇನಿ. ಸೊ ಈಗ ಇದನ್ನು ರುಬ್ಬೋಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡೋಣಂತ ಬರ್ರಿ. ನಾನು ಯಾವ ಲೋಟಲ್ಲೇ ಅಕ್ಕಿ ತೊಗೊಂಡಿದ್ದೆ ಅಲ್ಲ ಅದ ಲೋಟಲ್ಲೇನ ಇಲ್ಲೇ 4 ಲೋಟ ಚುಮ್ಮರಿ ತೊಗೊಂಡೇನಿ. ಈಗ ಇವನ್ನ ಒಂದು ಸ್ವಲ್ಪ ನೀರು ಹಾಕಿ ಚಲೋತ್ನಂಗೆ ಒಂದು 10 ನಿಮಿಷ ಇದನ್ನು ನಾವು ನೆನೆಸ್ಕೊಳ್ಳೋಣಂತ. ಚುಮ್ಮರಿ ಎಷ್ಟು ಇರ್ತಾವಲ್ಲ ಅವು ಮುಣಗು ಅಷ್ಟನ ನೀರು ಹಾಕಿ ಒಂದು 10 ನಿಮಿಷ ಇವನ್ನ ಚಲೋತ್ನಂಗೆ ನೆನೆಸ್ಕೊಳ್ಳೋಣ. ಆಮೇಲೆ ರುಬ್ಬುನಂತ. ಚುಮ್ಮರಿ ನೆನೆದಾವ, ಬರ್ರಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣಂತ. ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ಇಲ್ಲೇ ಅಕ್ಕಿನ ಏನು ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ರುಬ್ಬಾಕ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ನಾನೀಗ ರುಬ್ಕೊಂಡು ಬರ್ತೇನಂತ. ಸೊ ನೋಡ್ರಿ, ಇಲ್ಲೇ ನಾನು ಇದನ್ನು ರುಬ್ಕೊಂಡು ಬಂದೇನಿ ಫೈನಾಗಿ. ಇದ್ರ ಕನ್ಸಿಸ್ಟೆನ್ಸಿ ಎಷ್ಟೈತಿ ನೋಡ್ರಿ, ಇಲ್ಲೇ ಇಷ್ಟು ಇದ್ರದ್ದು ಕನ್ಸಿಸ್ಟೆನ್ಸಿ ಐತಿ. ಸೊ ಈಗ ನೆಕ್ಸ್ಟ್ ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರಿಗೆ ತಕ್ಕೊಳ್ಳೋಣಂತ. ಒಂದು ಏರ್ ಟೈಟ್ ಕಂಟೈನರ್ನಾಗ ಒಂದು ಸಣ್ಣ ಚಮಚಲೆ 1 ಚಮಚದಷ್ಟು ಇದಕ್ಕೆ ನಾವು ಸೋಡಾ ಹಾಕೋನು. ಸೋಡಾ ಹಾಕಿದ್ಮೇಲೆ ರುಬ್ಕೊಂಡಂಥ ಬ್ಯಾಟರ್ ಏನಿತ್ತಲ್ಲ ಅದನ್ನು ಈ ಏರ್ ಟೈಟ್ ಕಂಟೈನರಿಗೆ ಹಾಕ್ಕೊಂಡು ಮಿಕ್ಕಿರೋದನ್ನು ರುಬ್ಕೊಂಡು ಬರೋಣಂತ. ನೆಕ್ಸ್ಟ್ ಜಾರಿಗೆ ನಾನು ನೆನೆಸ್ಕೊಂಡಂಥ ಚುಮ್ಮರಿ ಮತ್ತು ಉಳ್ದಂಥ ಅಕ್ಕಿನ ಹಾಕಿ ಇದನ್ನು ಕೂಡ ನಾನು ಫೈನಾಗಿ ರುಬ್ಕೊಂಡು ಬಂದೇನಿ. ಮತ್ತು ಅದನ್ನು ಕೂಡ ಇದು ಏರ್ ಟೈಟ್ ಕಂಟೈನರ್ನಾಗ ತೆಗೆದು ಚಲೋತ್ನಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೇನಂತ. ಹಿಟ್ಟನ್ನ ನೋಡ್ರಿ ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈ ಕನ್ಸಿಸ್ಟೆನ್ಸಿಗೆ ಐತಿದೆ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಡಬ್ಬಿದ ಬಾಯಿ ಮುಚ್ಚಿ ಇದನ್ನು 7 ರಿಂದ 8 ತಾಸು ಅಂದ್ರೆ ಒಂದು ಓವರ್ ನೈಟ್ ಇದನ್ನು ನಾನು ನೆನೆಯಾಕಕ್ಕೆ ಬಿಡ್ತೀನಿ. ಆಮೇಲೆ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ ನಾವು ದೋಸೆ ಮಾಡೋಣಂತ. ಒಂದು ನೈಟ್ ಫುಲ್ ನೆನೆದ ಮೇಲೆ ಹಿಟ್ಟು ಉಬ್ಬೈತೆ ಇಲ್ಲ ನೋಡೋಣ ಬರ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬಂದಿರ್ತೈತೆ ಹಿಟ್ಟು. ನೋಡ್ರಿಲೆ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ. ಈಗ ನಾನು ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಚಲೋತ್ನಂಗೆ ಕೆಳಗಿಂದ ಮೇಲೆ ಉಷ್ಟೂ ಹಿಟ್ಟನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊರಿ. ಸೊ ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬರ್ರಿ ನಾವು ಸೆಟ್ ದೋಸೆ ಹಾಕೋಣಂತ. ಫ್ರೆಂಡ್ಸ್, ನಾ ಇಲ್ಲೇ ದೋಸೆ ತವಾ ಕಾಯಕ್ಕಿಟ್ಟೇನಿ. ಇದಕ್ಕೆ ನಾವು ಒಂಚೂರು ಈಗ ನೀರು ಹಾಕ್ತೀನಿ. ಆಮೇಲೆ ಒಂದು ಕಾಟನ್ ಬಟ್ಟೆ ಹೆಲ್ಪಿಂದ ಅದನ್ನು ಒರೆಸ್ಕೋತೇನಂತ. ಈಗ ಹಿಟ್ಟು ಹಾಕೊಂಡು ಬರ್ರಿ. ದೋಸೆ ಹಿಟ್ಟು ಮಸ್ತ್ ಉಬ್ಬಿ ಬಂದೈತಿ. ಹಿಟ್ಟು ಭಾರಿ ಮಸ್ತ್ ಆಗ್ತಾವ ದೋಸೆ. ಸೊ ತವಾದ ಸೆಂಟರಿಗೆ ನಾನು ಒಂದು 2 ಚಮಚದಷ್ಟು ಹಿಟ್ಟು ಹಾಕೋತೀನಿ. ಓಕೆ, ಹಿಟ್ಟು ಹಾಕ್ಕೊಂಡು ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ. ಒಂದು 2 ರೌಂಡ್ ಅಷ್ಟು ಸ್ಪ್ರೆಡ್ ಮಾಡಿ ಬರ್ರಿ ಇದನ್ನು ಬೇಯಿಸ್ಕೊಳ್ಳೋಣಂತ. ಈಗ ಇದ್ರ ಮೇಲೆ ನಾ ಈಗ ಒಂದು 2 ಹನಿ ಅಷ್ಟು ಎಣ್ಣೆ ಬಿಡ್ತೀನಿ ಮತ್ತು ಮೀಡಿಯಮ್ ಫ್ಲೇಮ್ನಾಗ ದೋಸೆನ ಬೇಯಿಸ್ಕೊತೀನಿ. ಓಕೆ, ಬರ್ರಿ ಇದು ಒಂದು ಸೈಡ ಬೇಯ್ಕೊಳ್ಳೋದು. ಸೊ ಈಗ ನೋಡ್ರಿ ಇಲ್ಲೇ ಇದು ಹಾಫ್ ಬಾಯ್ಲ್ ಆಗೈತಿ. ಈಗ ನಾನು ಇದನ್ನು ಟರ್ನ್ ಮಾಡ್ಕೋತಾನಂತ. ಎಷ್ಟು ಸ್ಮೂತಾಗಿ ಎದ್ದು ಬರ್ತಾವೆ ನೋಡ್ರಿ ದೋಸೆ. ಭಾರಿ ಮಸ್ತಾಗಿರ್ತಾವೆ ಸ್ಪಾಂಜಿಯಾಗಿ. ಸೊ ಈಗ ಈ ಸೈಡು ನಾವು ಇದನ್ನು ಕಂಪ್ಲೀಟಾಗಿ ಬೇಯಿಸ್ಕೊಳ್ಳೋಣಂತ. ಸೊ ಈಗ ಇದು 2 ಕಡೆ ಕಂಪ್ಲೀಟಾಗಿ ಬೆಂದಿರ್ತೈತಿ. ಬರ್ರಿ ಈಗ ಇದನ್ನು ನಾವು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಭಾರಿ ಸ್ಪಾಂಜಿಯಾಗಿ ಬಂದಿರ್ತಾವೆ ಸೆಟ್ ದೋಸೆ. ಭಾರಿ ಮಸ್ತ್ ಇರ್ತಾವೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ಬರ್ರಿ ನಾನೀಗ ಇನ್ನೊಂದಿಷ್ಟು ದೋಸೆನ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ನಾ ಮಾಡಿದಂಥ ಸೆಟ್ ದೋಸೆ ರೆಡಿಯಾಗ್ಯಾವು. ನಾ ಇದನ್ನ ಇವತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ. ನೀವು ಮನೆಯೊಳಗೆ ಮಾಡಿರಿ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.